ಆಕಾಶವಾಣಿ ಮೈಸೂರು. ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ. ರಚನೆ ಹಾಗೂ ಪ್ರಸ್ತುತಿ ಡಾಕ್ಟರ್ ಎಂಎಸ್ ವಿಜಯಹರನ್. ಎಮ್ಮೆಗೆ 2 ಕೋಡು, ಹೆಮ್ಮೆಗೆ 8 ಕೋಡು. ಅಕ್ಕ ಅಕ್ಕ ಬೇಗ ಬಾಕ ಇಲ್ಲಿ. ಏನೋ ರಾಮು, ನೋಡಿಲಿ ನೀನ್ ಹಾಗೆ ಜೋರಾಗಿ ಕೂಕೊಂಡ್ರೆ ನನ್ಗೆಷ್ಟು ಗಾಬರಿ ಆಗುತ್ತೆ ಗೊತ್ತಾ. ಎದೆ ಎಲ್ಲ ಡಬಡಬ ಅಂತ ಹೊಡ್ಕೋತಾ ಇದೆ. ನಿಂಗೇನು ಆಗಲ್ಲ ಬಿಡಕ್ಕ, ನಾನಿದ್ದೀನಿ, ಯೋಚನೆ ಮಾಡಬೇಡ. ಮತ್ತೆ ನಿಂಗೊಂದು ಗುಡ್ ನ್ಯೂಸು. ಗುಡ್ ನ್ಯೂಸಾ? ಅದೇನಪ್ಪ? ಅದನ್ನ ಕೇಳಿದ್ಮೇಲೆ ನೀನ್ ಸ್ವೀಟ್ಸ್ ಕೊಡಿಸ್ಬೇಕು, ಸಿನಿಮಾ ಕರ್ಕೊಂಡು ಹೋಗ್ಬೇಕು, ಒಳ್ಳೆ ಟೀ ಶರ್ಟ್ ಕೊಡ್ಬೇಕು, ಪ್ಯಾಂಟ್ ಕೊಡ್ಬೇಕು. ಓಹೋ, ಹೀಗೆ ಮಾತಾಡಕ್ ಬಿಟ್ರೆ ಇನ್ನೂ ಪಟ್ಟಿ ಮುಂದುವರಿಸ್ತಾನೇ ಇರ್ತೀಯ ಬಿಡು ನೀನು. ವಿಷಯ ಏನು ಮೊದಲು ಹೇಳು. ಅಕ್ಕ, ಸ್ಟೇಟ್ ಲೆವೆಲ್ ಕ್ವಿಜ್ ಕಾಂಪಿಟೇಷನ್ ಅಲ್ಲಿ ನನಗೆ ಫಸ್ಟ್ ಪ್ರೈಸ್ ಬಂತಕ್ಕ. ಆಹಾ, ನಮ್ ಕಾಲೇಜ್ಗೆನೆ ಶೀಲ್ಡ್ ಕೂಡ ಬಂತು. ಓಹೋ, ಕಂಗ್ರ್ಯಾಚುಲೇಷನ್ಸ್ ಕಣ, ತುಂಬಾ ಖುಷಿ ಆಗ್ತಿದೆ ನೋಡು. ಥ್ಯಾಂಕ್ಸ್ ಅಕ್ಕ. ಕ್ವಿಜ್ ನಲ್ಲಿ 1-2 ಪ್ರಶ್ನೆಗಳು ಗಾದೆ ಮೇಲೂ ಇದ್ವಕ್ಕ. ನಾನಂತೂ ಫಸ್ಟ್ ಕ್ಲಾಸ್ ಆಗಿ ಉತ್ತರ ಕೊಟ್ಟೆ. ಅದೇನಪ್ಪ ಆ ಪ್ರಶ್ನೆಗಳು? ಗಾದೆ ಬಗ್ಗೆ? ಅಕ್ಕ, ಗಾದೆ ಪೂರ್ಣ ಮಾಡೋದು ಸುಂಕದವನ ಮುಂದೆ ಅಂದ್ರು. ತಕ್ಷಣ ನಾನು ಸುಖ ದುಃಖ ಹೇಳ್ಕೊಂಡಾಗೆ ಅಂತ ಪಟ್ ಪಟ್ ಅಂತ ಉತ್ತರ ಕೊಟ್ಟೆ ಬಿಟ್ಟೆ. ಗುಡ್, ವೆರಿ ಗುಡ್. ಮತ್ತೆ ಸಾಲ ಮಾಡಿ ವಾಲೆ ಮಾಡಿಸಿದ್ರು ಅಂದ್ರು. ವಾಲೆ ಮಾರಿ ಬಡ್ಡಿ ತೀರ್ಸಿದ್ರು ಅಂತ ಹೇಳೇ ಬಿಟ್ಟೆ ಕಣಕ್ಕ. ಓಹೋ, ಕ್ವಿಜ್ ಮಾಸ್ಟರ್ ಅಂತೂ ದಂಗಾಗ್ಬಿಟ್ರು. ಸಾಕು ಜಂಬ ಕೊಚ್ಕೊಂಡಿದ್ದು. ಎಮ್ಮೆಗೆ 2 ಕೋಡು, ಹೆಮ್ಮೆಗೆ 8 ಕೋಡು ಅನ್ನೋ ಹಾಗೆ ಯಾವುದು ಅತಿ ಆಗ್ಬಾರ್ದು. ಅಕ್ಕ, ಏನಕ್ಕ ಅದು ನನ್ನನ್ನ ಎಮ್ಮೆ ಅಂತೆಲ್ಲ ಅಂತೀಯಲ್ಲ? ನಿನ್ನೆಲ್ಲೋ ನಾನು ಎಮ್ಮೆ ಅಂದೆ. ಎಮ್ಮೆಗೆ 2 ಕೋಡು, ಹೆಮ್ಮೆಗೆ 8 ಕೋಡು ಅಂದೆ. ಅದೊಂದು ಗಾದೆ. ಅಕ್ಕ, ಗಾದೆ ತುಂಬಾ ಚೆನ್ನಾಗಿದೆ ಪ್ರಾಸಬದ್ಧವಾಗಿ. ಎಮ್ಮೆಗೆ 2 ಕೋಡು, ಹೆಮ್ಮೆಗೆ 8 ಕೋಡು. ಸರಿ, ಗಾದೆಯ ಅಂತರಂಗ ಬಹಿರಂಗದ ಅರ್ಥನೆಲ್ಲ ಇವತ್ತು ಹೇಳೋ ಕೆಲಸ ನಿಂದು. ಬೇಗ ಹೇಳು. ಅಕ್ಕ, ರಂಗನ ಮುಂದೆ ಸಿಂಗನೆ ಅನ್ನೋ ಹಾಗೆ ನಾನು ಹೇಳಲ್ಲಪ್ಪ. ನೀನೇ ಸರಿ, ಅರ್ಥ ಅಂತರಾರ್ಥ ಎಲ್ಲ ಹೇಳೋದಕ್ಕೆ. ನೀನು ಹೇಳಕ್ಕ ಬೇಗ ನಾನು ಕೇಳ್ತಾ ಎಂಜಾಯ್ ಮಾಡ್ತೀನಿ. ಸರಿ. ಸಾಮಾನ್ಯವಾಗಿ ಎಮ್ಮೆಗೆ, ಎತ್ತಿಗೆ, ಹಸುಗೆ ಎಲ್ಲ 2 ಕೋಡು ಕೊಂಬು ಇರುತ್ತಲ್ವಾ? ಮತ್ತೆ ಎಮ್ಮೆ ಒಂಥರ ಸಾಧು ಪ್ರಾಣಿ, ನಿರಾತಂಕ ಪ್ರಾಣಿ. ಅದಕ್ಕೆ ಏನು ಪ್ರತಿಕ್ರಿಯೆ ನೀಡದೆ ಸುಮ್ಮನೆ ಕೂತಿರೋರ ಹತ್ರ ಏನ್ ಹೇಳಿದ್ರು ಎಮ್ಮೆ ಮೇಲ್ ಮಳೆ ಹುಯ್ದಂಗೆ ಅಂತಾರಲ್ಲ ಹಾಗೆ. ಒಟ್ನಲ್ಲಿ ಹೆಚ್ಚು ಗಲಭೆ ಮಾಡದೆ ತನ್ಪಾಡಿಗೆ ತಾನು ಇರುವಂತಹ ಪ್ರಾಣಿ. ಒಂದು ರೀತಿ ಜಡತ್ವ, ಶಾಂತಿ, ಸಮಾಧಾನಗಳ ಸಂಕೇತ ಎಮ್ಮೆ ಅನ್ಬಹುದು. ಸರಿ, ಎಮ್ಮೆಗೆ 2 ಕೋಡು ಸರಿ, ಹೆಮ್ಮೆಗೆ 8 ಕೋಡು ಅಂದ್ರೆ? ರಾಮು, ಈಗ ಹೆಮ್ಮೆ ಅನ್ನೋದು ಹಿರಿಮೆ, ಗರಿಮೆ ಅಂತೆಲ್ಲ ಹೇಳ್ಬಹುದು ನಾವು. ಅದರಿಂದ ಸಂತೋಷ ಅನ್ನೋ ಅರ್ಥ ಮೇಲ್ನೋಟಕ್ಕೂ ಕೂಡ ಕೊಡುತ್ತೆ. ಆದರೆ ಆ ಹೆಮ್ಮೆಯ ಆಳ, ಉದ್ದ, ಅಗಲಗಳನ್ನ ಹೀಗೆ ಅಂತ ತಿಳಿಯೋದೇ ಕಷ್ಟ ಕಣ. ಯಾಕಕ್ಕ? ಯಾಕಂದ್ರೆ ಅದೊಂಥರ ಮಾತಿಗೆ ಸಿಗದ ಅನುಭವ. ಆದರೆ ಆ ಅನುಭವಕ್ಕೆ ಒಳಗಾದ ವ್ಯಕ್ತಿ ಮೇಲೆ ಆ ಹೆಮ್ಮೆಯ ಪ್ರಭಾವ ತುಂಬಾ ಆಗ್ಬಿಟ್ಟಿರುತ್ತೆ. ಏನಕ್ಕ ಹಾಗಂದ್ರೆ? ಆ ಪರಿಣಾಮಗಳು ಒಳ್ಳೆ ರೀತಿನೂ ಆಗಬಹುದು, ಕೆಟ್ಟ ರೀತಿನೂ ಆಗಬಹುದು. ಅಕ್ಕ ಪ್ಲೀಸ್ ಸಿಂಪಲ್ ಆಗಿ ಹೇಳಕ್ಕ. ಆಯ್ತಪ್ಪ. ಯಾವುದೇ ವ್ಯಕ್ತಿ ತುಂಬಾ ಕಷ್ಟದಲ್ಲಿದ್ದು ಕಡು ಬಡತನ ಅನುಭವಿಸಿ ಕ್ರಮೇಣ ಕಷ್ಟಪಟ್ಟು ದುಡಿದು ಓದಿ ಸಮಾಜದಲ್ಲಿ ಒಳ್ಳೆ ಹೆಸರು, ಸ್ಥಾನಮಾನಗಳನ್ನು ಗಳಿಸಿ ಒಳ್ಳೆ ಪದವಿನ ಅಲಂಕರಿಸಿದಾಗ ಆ ವ್ಯಕ್ತಿಲಿ ಒಂದು ರೀತಿಯ ಹೆಮ್ಮೆಯ ಭಾವ ತನ್ನ ಬಗ್ಗೆನೇ ಮೂಡಬಹುದಲ್ವಾ? ಇತರರಿಗೂ ಅಷ್ಟೇ ಅಕ್ಕ, ಆ ವ್ಯಕ್ತಿ ಬಗ್ಗೆ ಹೆಮ್ಮೆ, ಗೌರವ ಉಂಟಾಗ್ಬೋದು ಅಲ್ವೇನಕ್ಕ? ಮುಂದೆ ಅವನ ಹೆಮ್ಮೆಗೆ ಗರಿ ಮೂಡಿಸೋ ಹಾಗೆ ಮತ್ತೂ ಒಳ್ಳೆಯ ಸ್ಥಾನಮಾನಗಳೇ ಆ ವ್ಯಕ್ತಿಗೆ ದೊರಕ್ತಾ ಹೋಗ್ಬೋದು. ಫೆದರ್ ಇಂದ ಕ್ಯಾಪ್ ಅಂತಾರಲ್ಲಕ್ಕ, ಹಾಗೆ ಹೆಮ್ಮೆಯ ಕೋಡಿಗೆ ಮತ್ತೆರಡು ಗರಿ ಮೂಡುದುವು ಅಂತಾರಲ್ಲ ಹಾಗೆ.
ಆಗಲೂ ಕೂಡ ಆ ವ್ಯಕ್ತಿ ಸಮಾಧಾನ ಚಿತ್ತನಾಗಿದ್ದುಕೊಂಡು ಹೆಮ್ಮೆ ಅಹಂಕಾರಕ್ಕೆ ತಿರುಗದೇ ಇರೋ ಹಾಗೆ ಎಚ್ಚರ ವಹಿಸ್ತಾ ಹೆಮ್ಮೆಯ ಕೋಡುಗಳನ್ನು ಕಾಪಾಡಿಕೊಂಡು ಬರಬೇಕಾಗುತ್ತೆ. ಇಲ್ಲದೇ ಇದ್ದರೆ ಆ ಹೆಮ್ಮೆಯ ಕೋಡುಗಳೇ ಆ ವ್ಯಕ್ತಿನ ಎಮ್ಮೆ ಕೋಡುಗಳಂತೆ ತಿವಿದು ಅವನ ಅಧಃಪತನಕ್ಕೂ ಕಾರಣ ಆಗ್ಬಿಡುತ್ತೆ ಅಲ್ವೇನಕ್ಕ? ಸರಿಯಾಗಿ ಹೇಳಿದೆ ನೋಡು. ಎಮ್ಮೆ ಹೇಗೆ ತನಗಿರೋ 2 ಕೋಡುಗಳನ್ನು ಜೋಪಾನ ಮಾಡಿಕೊಳ್ಳುತ್ತೋ ಹಾಗೆ ಮನುಷ್ಯರು ಕೂಡ ಹೆಮ್ಮೆಯ ಕೋಡುಗಳನ್ನು ತಮಗೇ ತಿವಿದೇ ಇರೋ ಹಾಗೆ ಎಚ್ಚರ ವಹಿಸ್ಕೋಬೇಕು ಕಣೋ. ಅಕ್ಕ, ನಮ್ಮ ಜೀವನದಲ್ಲೂ ಏಳಿಗೆಯನ್ನು ಕಂಡಾಗ ಹಿಗ್ಗಿ ಸಂತೋಷ ಪಡಬೇಕಾದ್ದು ಸಹಜವಾದ ಗುಣವಾಗಿ ಎಲ್ಲರಿಗೂ ಬಂದಿರುತ್ತಲ್ವ? ಹೌದು, ಹಾಗೆ ಬಂದರೂ ನಮ್ಮ ವ್ಯಕ್ತಿತ್ವದಲ್ಲಿ ಒಳ್ಳೆ ಕಡೆಗೆ ಬದಲಾವಣೆ ಆಗ್ತಿರ್ಬೇಕೇ ಹೊರತು ಅಹಂಕಾರದ ಕಡೆಗೆ ಖಂಡಿತ ಆಗಬಾರ್ದು. ಅದಕ್ಕೆ ಹಿರಿಯರು ಹೇಳಿರೋದು ಕಣೋ, 6ಕ್ಕೆ ಏರಬಾರ್ದು, 3ಕ್ಕೆ ಇಳಿಬಾರ್ದು, ಒಂದೇ ಸಮನ ಇರಬೇಕು ಅಂತ. ಮತ್ತೆ ಅಹಂಕಾರದಿಂದ ಮೆರೀತಾ ಇರ್ತಾರಲ್ಲ, ಅವ್ರನ್ನ ನೋಡಿ ಅಲ್ಪನಿಗೆ ಐಶ್ವರ್ಯ ಬಂದ್ರೆ ಅರ್ಧ ರಾತ್ರಿನಲ್ಲಿ ಕೊಡೆ ಹಿಡ್ದ ಅಂತಾರಲ್ಲ, ಹಾಗಾಡ್ತಾನೆ ಅಂತ ಆಡ್ಕೋತಾರಲ್ವೇನಕ್ಕ? ಖಂಡಿತ. ಅಲ್ಪರ ಸಂಘ ಅಭಿಮಾನ ಭಂಗ ಅಂತ ಅಂಥವರಿಂದ ದೂರಾನೇ ಇರಬೇಕಾಗತ್ತೆ. ಅಕ್ಕ, ಹೀಗೆ ಲೆಕ್ಚರ್ ಹೊಡಿತಾನೇ ಇರ್ತೀಯೋ ಅಥವಾ ನನಗೆ ತಿಂಡಿನೂ ಕೊಡ್ತೀಯೋ? ಓಹೋ ರಾಮು, ತಿಂಡಿ ಅಂದ ತಕ್ಷಣ ಜ್ಞಾಪಕಕ್ಕೆ ಬಂದು ನೋಡು. ತಿಂಡಿನೇ ಮಾಡಿಲ್ವಲ್ಲೋ ಇವತ್ತು. ಹೇಗಿದ್ರು ಇವತ್ತು ಸ್ವೀಟ್ಸ್ ಕೊಡಿಸ್ಬೇಕಲ್ವಾ ನಿನಗೆ? ಎಲ್ಲ ಹೋಟ್ಲ್ಗೆ ಹೋಗೋಣ, ಸ್ವೀಟ್ಸು, ಖಾರ, ಕಾಫಿ ಎಲ್ಲ ತಿನ್ಕೊಂಡು ಬರೋಣಂತೆ ನಡಿ. ಹಾಗೆ ನಿಮ್ಮ ಭಾವನ್ನು ಕರಿಕಣ. ಒಳ್ಳೆ ಐಡಿಯಾ ಕಣಕ್ಕ. ಭಾವ, ಓ ಮೈ ಡಿಯರ್ ಭಾವ. ಗಾದೆ ಗದ್ದುಗೆ ಕೇಳುತ್ತಿದ್ದೀರಿ. ರಚನೆ ಹಾಗೂ ಪ್ರಸ್ತುತಿ ಡಾಕ್ಟರ್ MS ವಿಜಯ ಹರನ್. ನಿರೂಪಣೆ N ಕೇಶವಮೂರ್ತಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.